ನಮಸ್ತೆ ಸ್ನೇಹಿತರೆ, ಶ್ರೀ ವರಮಹಾಲಕ್ಷ್ಮಿ ವ್ರತಕಥೆ ಏನು ಅಂತಂದ್ಬಿಟ್ಟು ತಿಳ್ಕೊಳ್ಳೋಣ ಬನ್ನಿ. ಈ ಕತೆ ವರಮಹಾಲಕ್ಷ್ಮಿ ಪೂಜೆಗೆ ಏನಕ್ಕೆ ಮಾಡ್ತೀವಿ, ಅದರ ಇಂದಿನ ಕತೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಶ್ರೀ ವರಮಹಾಲಕ್ಷ್ಮಿ ಕಥಾ ಪ್ರಾರಂಭವು ಸೂತ ಪುರಾಣಿಕರು ಶೌನಕ ಮುಂತಾದ ಮಹರ್ಷಿಗಳನ್ನು ಕುರಿತು ಈ ರೀತಿ ಹೇಳಿದರು. ಮುನಿವರಿಯರೇ, ಸ್ತ್ರೀಯರಿಗೆ ಸಕಲ ಸೌಭಾಗ್ಯಗಳನ್ನು ಕೊಡುವಂತಹ ಒಂದು ವ್ರತರಾಜವನ್ನು ಪರಮೇಶ್ವರನು ಪಾರ್ವತೀ ದೇವಿಗೆ ಹೇಳಿರುವನು. ಅದನ್ನು ಹೇಳುವೆನು, ಕೇಳಿರಿ. ಕೈಲಾಸ ಪರ್ವತದಲ್ಲಿ ವಜ್ರ ವೈಡೂರ್ಯಾದಿ ಮಣಿಗಣ ಖಚಿತವಾದ ಸಿಂಹಾಸನದಲ್ಲಿ ಪರಮೇಶ್ವರನು ಕುಳಿತಿರುವಾಗ ಪಾರ್ವತೀ ದೇವಿಯು ಪರಮೇಶ್ವರನಿಗೆ ನಮಸ್ಕರಿಸಿ, ದೇವ, ಲೋಕದಲ್ಲಿ ಸ್ತ್ರೀಯರು ಯಾವ ವ್ರತವನ್ನು ಮಾಡಿದರೆ ಸರ್ವ ಸೌಭಾಗ್ಯವನ್ನು ಪುತ್ರ ಪೌತ್ರಾದಿಗಳನ್ನು ಹೊಂದಿ ಸುಖದಿಂದಿರುವರೋ ಅಂತಹ ವ್ರತವನ್ನು ನನಗೆ ಹೇಳುವಂತವನಾಗು ಎಂದು ಕೋರಲು ಆ ಪರಮೇಶ್ವರನು ಈ ರೀತಿ ಹೇಳಿದನು. ಓ ಮನೋಹರಿ, ಸ್ತ್ರೀಯರಿಗೆ ಪೌತ್ರಾದಿ ಸಂಪತ್ತುಗಳನ್ನು ಹೊಂದಲು ವರಮಹಾಲಕ್ಷ್ಮಿ ವ್ರತವೆನ್ನುವ ಒಂದು ವ್ರತ ಉಂಟು. ಆ ವ್ರತವನ್ನು ಶ್ರಾವಣ ಮಾಸ ಶುಕ್ಲಪಕ್ಷ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರದಂದು ಮಾಡಬೇಕು. ಅದಕ್ಕೆ ಪಾರ್ವತೀ ದೇವಿಯು ಕೇಳಿದಳು, ಓ ಪರಮೇಶ್ವರ, ನೀವು ಹೇಳಿದಂತೆ ಆ ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಬೇಕು? ಆ ವ್ರತಕ್ಕೆ ವಿಧಿಯೇನು? ಯಾವ ದೇವತೆಯನ್ನು ಪೂಜಿಸಬೇಕು? ಪೂರ್ವದಲ್ಲಿ ಯಾರಿಂದ ಈ ವ್ರತವಾಚರಿಸಲ್ಪಟ್ಟಿರುವುದು? ಇವುಗಳೆಲ್ಲವನ್ನು ವಿವರವಾಗಿ ತಿಳಿಸಬೇಕು ಎಂದು ಪ್ರಾರ್ಥಿಸಿದ್ದಳು. ಆ ಪರಮೇಶ್ವರನು ಪಾರ್ವತೀ ದೇವಿಯನ್ನು ಕುರಿತು ಈ ರೀತಿ ಹೇಳಿದನು. ಓ ಕಾತ್ಯಾಯಿನಿ, ವರಮಹಾಲಕ್ಷ್ಮಿ ವ್ರತವನ್ನು ಸವಿಸ್ತಾರವಾಗಿ ಹೇಳುವೆನು, ಕೇಳು. ಮಗಧ ದೇಶದಲ್ಲಿ ಕುಡಿನವೆಂಬ ಒಂದು ಪಟ್ಟಣ ಇರುವುದು. ಆ ಪಟ್ಟಣವು ಬಂಗಾರದ ಪ್ರಕಾರಗಳಿಂದಲೂ ಬಂಗಾರದ ಗೋಡೆಗಳುಳ್ಳ ಮನೆಗಳಿಂದ ತುಂಬಿರುವುದು. ಅಂತಹ ಪಟ್ಟಣದ ಚಾರುಮತಿ ಎಂಬ ಒಬ್ಬ ಬ್ರಾಹ್ಮಣ ಸ್ತ್ರೀ ಇರುವಳು. ಆ ವನಿತಾ ಮಣಿಯು ಪತಿಯನ್ನು ದೇವರಿಗೆ ಸಮಾನವಾಗಿ ತಿಳಿದು ಪ್ರತಿದಿನವೂ ಉದಯದಲ್ಲಿ ಎದ್ದು ಸ್ನಾನ ಮಾಡಿ ಪುಷ್ಪಗಳಿಂದ ಪತಿಯನ್ನು ಪೂಜಿಸಿದ ನಂತರ ಅತ್ತೆ ಮಾವಂದರಿಗೆ ಅನೇಕ ವಿಧಗಳಿಂದ ಉಪಚಾರಗಳನ್ನು ಮಾಡಿ ಮನೆ ಕೆಲಸಗಳನ್ನು ಮಾಡಿಕೊಂಡು ಗಯ್ಯಾಳಿ ಆಗಿರದೆ ಮಿತವಾಗಿಯೂ ಪ್ರಿಯವಾಗಿಯೂ ಸಂಭಾಷಿಸುವಳು. ಈ ರೀತಿ ಇರುವಾಗ ಆ ಮಹಾ ಪತಿವ್ರತೆಗೆ ಲಕ್ಷ್ಮಿಯ ಅನುಗ್ರಹವಾಗಿ ಪ್ರತ್ಯಕ್ಷಳಾಗಿ ಶ್ರಾವಣ ಶುಕ್ರ ಪೌರ್ಣಿಮೆಗೆ ಮುಂದಾಗಿ ಬರುವ ಶುಕ್ರವಾರದಂದು ನನ್ನನ್ನು ಸೇವಿಸಿದರೆ ನೀನು ಕೋರಿದ್ದ ವರಗಳನ್ನು ಕೊಡುವೆನೆಂದು ಹೇಳಲು ಆ ಚಾರುಮತಿಯ ಸ್ವಪ್ನದಲ್ಲೇ ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮಾಡಿ, ನಮಸ್ತೆ ಸರ್ವಲೋಕಾನಂ ಜನನ್ಯೈ ಪುಣ್ಯಮೂರ್ತಹೇ ಶರಣ್ಯೇ ತ್ರಿಜಗದ್ವದ್ಯೇ ವಿಷ್ಣು ವಕ್ಷಸ್ಥಲಾಲಾಯೇ ಎಂದು ಅನೇಕ ವಿಧಗಳಿಂದ ಪ್ರಾರ್ಥಿಸಿ, ಓ ಜಗಜ್ಜನನಿ, ನಿನ್ನ ಕಟಾಕ್ಷದಿಂದ ಜನರು ಧನ್ಯರಾಗುವರು, ವಿದ್ವಾಂಸರು ಸಕಲ ಸಂಪನ್ನರಾಗುವರು. ನಾನು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯದಿಂದ ನಿಮ್ಮ ಪ್ರದರ್ಶನವೂ ನನಗೆ ಉಂಟಾಯಿತು ಎಂದು ನಮಸ್ಕರಿಸಿದಳು. ಮಹಾಲಕ್ಷ್ಮಿಯು ಸಂತೋಷಗೊಂಡು ಚಾರುಮತಿಗೆ ಅನೇಕ ವರಗಳನ್ನು ಕೊಟ್ಟು ಅಂತರ್ಧನಾದಳು. ಚಾರುಮತಿಯ ತಕ್ಷಣ ನಿದ್ರೆಯಿಂದ ಎಚ್ಚೆತ್ತು ಮನೆಗೆ ನಾಲ್ಕು ದಿಕ್ಕುಗಳನ್ನು ನೋಡಿ ವರಮಹಾಲಕ್ಷ್ಮಿ ದೇವಿಯನ್ನೇ ಕಾಣದೆ ತಾನು ಕಂಡದ್ದು ಕನಸೆಂದು ತಿಳಿದು ಆ ಸ್ವಪ್ನ ವೃತ್ತಾಂತವನ್ನು ಪತಿ ಮಾವನವರು ಮುಂತಾದವರಿಗೆ ಹೇಳಿ, ಅವರು ಆ ಸ್ವಪ್ನವು ಬಹಳ ಉತ್ತಮವಾದದ್ದು, ಶ್ರಾವಣ ಮಾಸವು ಬಂದೊಡನೆ ವರಮಹಾಲಕ್ಷ್ಮಿ ವ್ರತವನ್ನು ಅವಶ್ಯಕವಾಗಿ ಮಾಡಬೇಕೆಂದು ಹೇಳಿದರು. ನಂತರ ಚಾರುಮತಿಯು ಸ್ವಪ್ನವನ್ನು ಕೇಳಿದ ಇತರ ಸ್ತ್ರೀಯರಿಗೂ ಶ್ರಾವಣ ಮಾಸವು ಯಾವಾಗ ಬರುವುದೆಂದು ಕಾಯುತ್ತಿದ್ದರು. ಹೀಗಿರುವಾಗ ಇವರ ಭಾಗ್ಯೋದಯದಿಂದ ಶ್ರಾವಣ ಮಾಸ ಪೌರ್ಣಿಮೆಗೆ ಮುಂದಿನ ಶುಕ್ರವಾರವೂ ಬಂದಿತು. ಚಾರುಮತಿ ಮುಂತಾದ ಸ್ತ್ರೀಯರು ಈ ದಿನವನ್ನೇ ಅಲ್ಲವೇ ವರಮಹಾಲಕ್ಷ್ಮಿ ದೇವಿಯು ಹೇಳಿದ ದಿನವೆಂದು ತಿಳಿದು ಉದಯದಲ್ಲೇ ಎದ್ದು ಸ್ನಾನ ಮಾಡಿ ಚಿತ್ರವಸ್ತ್ರಗಳನ್ನು ಧರಿಸಿ ಚಾರುಮತಿ ದೇವಿಯ ಗೃಹದಲ್ಲಿ ಒಂದು ಪ್ರದೇಶದಲ್ಲಿ ಗೋಮಾಯದಿಂದ ಸಾರಿಸಿ ಮಂಟಪ ಏರ್ಪಡಿಸಿ ಅದರಲ್ಲಿ ಒಂದು ಆಸನವೇರ್ಪಡಿಸಿ ಅದರ ಮೇಲೆ ಅಕ್ಕಿಯನ್ನು ಸುರಿದು ಹರಡಿ ಅದರಲ್ಲಿ ವರಮಹಾಲಕ್ಷ್ಮಿ ದೇವಿಯನ್ನು ಆವಾಹನೆ ಮಾಡಿ ಚಾರುಮತಿ ಮುಂತಾದ ಸ್ತ್ರೀಯರೆಲ್ಲರೂ ಹೆಚ್ಚಿನ ಭಕ್ತಿಯುತವಾಗಿ ಸಾಯಂಕಾಲದಲ್ಲಿ ಪದ್ಮಾಸನೆ ಪದ್ಮಾಕರೆ ಸರ್ವಲೋಕೈಕ ಪೂಜಿತೆ ನಾರಾಯಣ ಪ್ರಿಯೆ ದೇವಿ ಸುಪ್ರೀತ ಭವ ಸರ್ವದಾ ಎನ್ನುವ ಶ್ಲೋಕದಿಂದ ಧ್ಯಾನವಾಹನಾದಿ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ 9 ಎಳೆಗಳುಳ್ಳ ದಾರಗಳನ್ನು ಬಲಹಸ್ತದಲ್ಲಿ ಕಟ್ಟಿಕೊಂಡು ವರಮಹಾಲಕ್ಷ್ಮಿ ದೇವಿಗೆ ನಾನಾ ವಿಧ ಭಕ್ಷ್ಯ ಭೋಜನಗಳನ್ನು ನೈವೇದ್ಯ ಮಾಡಿ ಪ್ರದಕ್ಷಿಣೆ ಮಾಡಿದರು. ಈ ರೀತಿ ಒಂದು ಪ್ರದಕ್ಷಿಣೆ ಮಾಡುವಾಗ ಆ ಸ್ತ್ರೀಯರಿಗೆ ಕಾಲುಗಳಲ್ಲಿ ಗಲ್ಲುಗಲ್ಲೆನ್ನುವ ಶಬ್ದವೂ ಕೇಳಿ ಬಂತು. ಎಲ್ಲರೂ ಕಾಲುಗಳನ್ನು ನೋಡಿದರೆ ಕಾಲುಗಳಲ್ಲಿ ಗೆಜ್ಜೆ ಮುಂತಾದ ಆಭರಣಗಳನ್ನು ಕಂಡು ಬಂದವು.
ಚಾರುಮತಿ ಮುಂತಾದ ಸ್ತ್ರೀಯರು ಇದೆಲ್ಲವೂ ವರಮಹಾಲಕ್ಷ್ಮೀ ದೇವಿಯ ಪ್ರಸಾದವೆಂದು ತಿಳಿದು ಪರಮಾನಂದದಿಂದ ಮತ್ತೊಂದು ಪ್ರದಕ್ಷಿಣೆಯನ್ನು ಮಾಡಿದರು. ಆಗ ಹಸ್ತಗಳಲ್ಲಿ ಜಗಜಗಿಸುವ ನವರತ್ನ ಖಚಿತಗಳಾದ ಕಂಕಣ ಮುಂತಾದ ಆಭರಣಗಳಿರುವುದನ್ನು ಕಂಡರು. ಇನ್ನು ಹೇಳುವುದೇನು, ಮೂರನೆಯ ಪ್ರದಕ್ಷಿಣೆ ಮಾಡುತ್ತಿದ್ದಂತೆಯೇ ಆ ಸ್ತ್ರೀಯರೆಲ್ಲರೂ ಸರ್ವಭೂಷಣ ಅಲಂಕೃತರಾದರು. ಚಾರುಮತಿ ಮುಂತಾದ ಸ್ತ್ರೀಯರ ಗೃಹಗಳೆಲ್ಲವೂ ಪೂರ್ಣಮಯವಾಗಿ ರಥಗಜ ತುರಗ ವಾಹನಗಳಿಂದ ತುಂಬಿ ಹೋದವು. ಆ ಸ್ತ್ರೀಯರನ್ನು ಕರೆದುಕೊಂಡು ಹೋಗಲು ಅವರವರ ಮನೆಗಳಿಂದ ಕುದುರೆ, ಆನೆ, ರಥಗಳು, ಬಂಡಿಗಳು ವರಮಹಾಲಕ್ಷ್ಮೀ ದೇವಿಯನ್ನು ಪೂಜಿಸುತ್ತಿದ್ದ ಸ್ಥಳಕ್ಕೆ ಬಂದು ತುಂಬಿದ್ದವು. ನಂತರ ಚಾರುಮತಿ ಮುಂತಾದ ಸ್ತ್ರೀಯರು ತಮಗೆ ಕಲ್ಪೋಕ್ತ ಪ್ರಕಾರ ಪೂಜೆ ಮಾಡಿಸಿದ ಬ್ರಾಹ್ಮಣೋತ್ತಮರನ್ನು ಗಂಧ ಪುಷ್ಪಾಕ್ಷತೆಗಳಿಂದ ಪೂಜಿಸಿ 12 ಕಡುಬು ಪಾಯಸ ದಾನ ಕೊಟ್ಟು ದಕ್ಷಿಣೆ ತಾಂಬೂಲಗಳನ್ನು ಕೊಟ್ಟು ನಮಸ್ಕರಿಸಿ ಮಾಡಿ ಭಕ್ಷ್ಯಾದಿಗಳನ್ನು ಬಂಧು ಬಾಂಧವರಿಗೆ ಎಲ್ಲರಿಗೂ ಭುಜಿಸಿ ತಮಗಾಗಿ ಬಂದಿರುವ ಆನೆ, ಕುದುರೆ ಮುಂತಾದ ವಾಹನಗಳಲ್ಲಿ ತಮ್ಮ ತಮ್ಮ ಮನೆಗಳಿಗೆ ಹಿಂತಿರುಗಿದರು. ಆಗ ಅವರು ಒಬ್ಬರಿಗೊಬ್ಬರು, ಆಹಾ, ಚಾರುಮತಿ ದೇವಿಯ ಭಾಗ್ಯವೇನೆಂದು ಹೇಳುವುದು. ವರಮಹಾಲಕ್ಷ್ಮೀ ದೇವಿಯು ತನಗೆ ತಾನೇ ಸ್ವಪ್ನದಲ್ಲಿ ಕಾಣಿಸಿಕೊಂಡಳು. ಆ ಚಾರುಮತಿಯಿಂದಲೇ ನಮಗೆಲ್ಲರಿಗೂ ಮಹಾಭಾಗ್ಯ ಸಂಪತ್ತುಗಳು ಲಭಿಸಿದವು ಎಂದು ಚಾರುಮತಿ ದೇವಿಯನ್ನು ಹೊಗಳುತ್ತಾ ತಮ್ಮ ಮನೆಗಳಿಗೆ ತೆರಳಿದರು. ಆ ದಿನದಿಂದ ಚಾರುಮತಿ ಮುಂತಾದ ಸ್ತ್ರೀಯರು ಪ್ರತಿ ಸಂವತ್ಸರವೂ ವ್ರತ ಮಾಡುತ್ತಾ ಪೌತ್ರಾಭಿವೃದ್ಧಿಯನ್ನು ಹೊಂದಿ ಧನ ಕನಕ ವಾಹನಗಳಿಂದ ಸುಖವಾಗಿದ್ದರು. ಆದ್ದರಿಂದ ಓ ಪಾರ್ವತಿ, ಈ ಉತ್ತಮವಾದ ವ್ರತವನ್ನು ಬ್ರಹ್ಮಣಾದಿ 4 ವರ್ಣದವರು ಮಾಡಬಹುದು. ಈ ರೀತಿ ಮಾಡಿದರೆ ಸರ್ವ ಸೌಭಾಗ್ಯಗಳನ್ನು ಹೊಂದಿ ಸುಖವಾಗಿರುವರು. ಈ ಕಥೆಯನ್ನು ಕೇಳಿದವರಿಗೂ ಓದಿದವರಿಗೂ ವರಮಹಾಲಕ್ಷ್ಮಿ ಪ್ರಸಾದದಿಂದ ಸಕಲ ಕಾರ್ಯಗಳು ಸಿದ್ಧಿಸುವವು. ಶ್ರೀ ವರಮಹಾಲಕ್ಷ್ಮಿ ವ್ರತಕಥೆ ಸಂಪೂರ್ಣವಾಯಿತು. ಧನ್ಯವಾದಗಳು ಸ್ನೇಹಿತರೆ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.